ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೆಜ್ಯೂಮೆ ಬರೆಯುವುದು ಹೇಗೆ ಈ ವಿಷಯದ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ರೆಜ್ಯೂಮೆ ಬರೆಯುವುದು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಲೇಬೇಕು. ಎಸ್ಪೆಷಲಿ ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ಸ್, ದೇ ಮಸ್ಟ್ ನೋ ಹೌ ಟು ರೈಟ್ ರೆಜ್ಯೂಮೆ. ಯಾಕಂದ್ರೆ ಡಿಗ್ರಿ ಮುಗಿದ ತಕ್ಷಣ ಅವ್ರು ಒಂದಿಲ್ಲ ಒಂದು ಕಂಪ್ನಿಲಿ ಕೆಲಸ ಮಾಡಬೇಕು. ಯಾವುದೋ ಒಂದು ಕಂಪ್ನಿಗೆ ನಿಮ್ಗೆ ಜಾಬ್ ಬೇಕಂತಂದ್ರೆ ಮೊದಲು ನೀವು ನಿಮ್ಮ ರೆಜ್ಯೂಮೆಯನ್ನು ಕಂಪ್ನಿಗೆ ಸಬ್ಮಿಟ್ ಮಾಡಬೇಕು. ನಿಮ್ಮ ರೆಜ್ಯೂಮೆ ಚಲೋ ಐತಂದ್ರೆ ದೇ ವಿಲ್ ಕಾಲ್ ಯು ಫಾರ್ ದ ಇಂಟರ್ವ್ಯೂ. ನೆಕ್ಸ್ಟ್ ಮುಂದಿನ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ನೀವು ಆ ಕಂಪ್ನಿನ ಸೇರಿಕೊಳ್ಬೋದು. ಹೀಗಾಗಿ ರೆಜ್ಯೂಮೆ ಬರೆಯುವುದನ್ನು ನಾವು ಸರಿಯಾಗಿ ಕಲಿಯಲೇಬೇಕು. ಈ ರೆಜ್ಯೂಮೆ ಬರೆಯುವುದು ಹೇಗೆ, ಇದರಲ್ಲಿ ಯಾವ್ಯಾವ ವಿಷಯಗಳಿರ್ತಾವೆ, ಕಂಟೆಂಟ್ಸ್ ಆಫ್ ದ ರೆಜ್ಯೂಮೆ, ಅವುಗಳಿಗಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಮೊದಲನೇದೇನೆಂದ್ರೆ ಫಾಲೋ ಯುವರ್ ಪ್ಯಾಷನ್ ಅಂತ ಹೇಳ್ತಾರೆ. ಫಾಲೋ ಯುವರ್ ಪ್ಯಾಷನ್ ಅಂತಂದ್ರೆ ನಿಮ್ಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆ ಅದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಯಾವ ವಿಷಯ ಅಂದರೆ ನಿಮ್ಗೆ ಯಾವ ರೀತಿಯ ನೌಕರಿ, ಯಾವ ಥರದ ನೌಕರಿ ಅಂದರೆ ನಿಮಗೆ ಇಷ್ಟ, ಆ ನೌಕರಿ ಮಾಡಲಿಕ್ಕೆ ನಿಮ್ಗೆ ಆಸಕ್ತಿ ಇದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ಅಂದರೆ ನೀವು ಟೇಬಲ್ ವರ್ಕ್ ಅಂದರೆ ಜಸ್ಟ್ ಕಂಪ್ಯೂಟ್ರಲ್ಲಿ ಆಫೀಸ್ ಒಳಗಡೆ ಕೆಲಸ ಮಾಡೋದು ಇಷ್ಟವೋ, ಅಥವಾ ಹೊರಗಡೆ ಕಸ್ಟಮರ್ ಜೋಡಿ ಮಾತಾಡೋದು, ಕಸ್ಟಮರ್ ಕನ್ವಿನ್ಸ್ ಮಾಡೋದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡೋದು ಅದು ಇಷ್ಟವೋ, ಅಥವಾ ಯಾವುದೋ ಒಂದು ಮಷಿನ್ ಜೊತೆ ಕೆಲಸ ಮಾಡೋದು ಇಷ್ಟವೋ. ಯಾವ ಕೆಲಸದ ಬಗ್ಗೆ ನಿಮಗಿಷ್ಟ ಅದನ್ನು ನೀವು ಮೊದಲು ತಿಳ್ಕೋಬೇಕು. ನಂತರ ನಿಮ್ಗೆ ಯಾವ ಕೆಲಸದ ಬಗ್ಗೆ ಇಷ್ಟ ಐತೆ ಅಂಥ ಕೆಲಸಗಳಿಗಷ್ಟೇ ನೀವು ಜಾಬ್ ಅಪ್ಲೈ ಮಾಡಬೇಕು. ಅಂದರೆ ನೀವು ಮುಂದೆ ನಿಮ್ಮ ಕರಿಯರು ಕೂಡ ಗ್ರೋತ್ ಆಗ್ತೈತಿ, ನೀವು ಸಂತೋಷವಾಗಿ ಇರ್ಬೋದು. ಮೊದಲೇ ಕೆಲಸ ನಿಮಗೆ ಯಾವ ಥರದ ಜಾಬ್ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಅದನ್ನು ನೀವು ತಿಳ್ಕೊಳ್ಬೇಕು. ಎರಡನೇ ಪಾಯಿಂಟ್ ನೋಡ್ರಿ, ಈ ರೆಜ್ಯೂಮೆ ಅಂದ್ರೆ ಇಟ್ ಈಸ್ ಲೈಕ್ ಯು ಆರ್ ಅಡ್ವರ್ಟೈಸಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಅಡ್ವರ್ಟೈಸ್ ಮಾಡ್ಕೊಳ್ತಾ ಇದ್ದೀರಿ. ರೆಜ್ಯೂಮೆ ರಿಫ್ಲೆಕ್ಟ್ಸ್ ದ ಕ್ಯಾಂಡಿಡೇಟ್ ಈಸ್ ಅಡ್ವರ್ಟೈಸಿಂಗ್ ಹಿಮ್ಸೆಲ್ಫ್ ಬಿಫೋರ್ ದ ಕಂಪ್ನಿ. ಒಂದು ಕಂಪ್ನಿಯ ಮುಂದೆ ಕ್ಯಾಂಡಿಡೇಟ್ ಅಡ್ವರ್ಟೈಸ್ ಮಾಡ್ಕೊಳ್ತಾ ಇದ್ದಾನೆ. ಅಂದರೆ ನಾನು ಈ ರೀತಿ ಇದ್ದೇನೆ, ನನ್ನ ಹತ್ರ ಈ ರೀತಿ ನಾಲೆಜ್ ಇದಾವೆ, ನನ್ನ ಹತ್ರ ಈ ರೀತಿ ಸ್ಕಿಲ್ಸ್ ಇದಾವೆ, ನನ್ನ ನಿಮ್ಮ ಕಂಪ್ನಿಯಲ್ಲಿ ತೆಗೆದುಕೊಳ್ಳ್ರಿ. ಯಾವುದೋ ಒಂದು ಕಂಪ್ನಿ ನೋಡ್ರಿ, ಈಗ ಒಂದು ಇಲ್ಲಿ ಮೊಬೈಲ್ ಇದೆ. ಯಾವುದೋ ಒಂದು ಮೊಬೈಲ್ ನೀವು ಖರೀದಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್, ಇದ್ರದ್ದು ರ್ಯಾಮ್ ಎಷ್ಟಿದೆ, ಇದ್ರದ್ದು ಮೆಮ್ರಿ ಎಷ್ಟಿದೆ, ಇದ್ರದ್ದು ಎಷ್ಟು ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ, ಇದ್ರದ್ದು ಪವರ್ ಏನು, ಇವೆಲ್ಲ ವಿಷಯಗಳನ್ನು ತಿಳ್ಕೊತೀವಿ. ಯಾವ ಮೊಬೈಲದ್ದು ಫೀಚರ್ಸ್ ನಿಮ್ಗೆ ಇಷ್ಟ ಆಗ್ತಾವೆ, ಚಲೋ ಅದಾವೆ ಅಂತ ಹೇಳ್ತೀವಿ, ಯು ವಿಲ್ ಬೈ ದ್ಯಾಟ್ ಮೊಬೈಲ್. ಕಂಪ್ನಿಯಲ್ಲಿ ಕೂಡ ನಮ್ಮನ್ನು ನಾವು ಸೇಲ್ ಮಾಡ್ಕೊಳ್ತಾ ಇದ್ದೀವಿ. ಭಾಳ ಸಿಂಪಲಾಗಿ ಹೇಳ್ಬೇಕಂದ್ರೆ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದ್ರೆ ನಮ್ಮ ಬಗ್ಗೆ ನೋಡ್ತಾರೆ, ರೆಜ್ಯೂಮೆ ನೋಡ್ತಾರೆ, ಎಸ್ ಹಿ ಈಸ್ ದ ರೈಟ್ ಪರ್ಸನ್ ಫಾರ್ ಅವರ್ ಕಂಪ್ನಿ ಅಂತ ಅವ್ರಿಗೆ ಅನಿಸಿದ್ರೆ ದೇ ವಿಲ್ ಟೇಕ್ ಯು, ಅದರ್ವೈಸ್ ದೇ ವಿಲ್ ನಾಟ್ ಟೇಕ್ ಯು. ಓಕೆ, ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ನೋಡ್ರಿ, ಮೂರನೇ ಪಾಯಿಂಟ್ ನೀವು ಯಾವ ಕಂಪ್ನಿ ಜಾಯ್ನ್ ಆಗಬೇಕಂತ ಮಾಡಿರಿ, ಆ ಕಂಪ್ನಿ ಇಂಡಸ್ಟ್ರಿಯನ್ನು ನೀವು ಅನಾಲಿಸಿಸ್ ಮಾಡೋದು. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಟ್ಟೆ. ಫಾರ್ ಎಕ್ಸಾಂಪಲ್ ನೀವು IT ಕಂಪ್ನಿ ಜಾಯ್ನ್ ಆಗಬೇಕಂತ ಮಾಡ್ರಿ. ಇನ್ಫೋಸಿಸ್, TCS, ಸತ್ಯಮ್, ಈ ರೀತಿ ಕಂಪ್ನಿ. ಇಂಥ ಕಂಪ್ನಿಗಳಿಗೆ ನೀವು ಜಾಯ್ನ್ ಆಗೋಕ್ಕಿಂತ ಮುಂಚೆ ಆ ಇಂಡಸ್ಟ್ರಿ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಈಗ IT ಇಂಡಸ್ಟ್ರಿ, ನಮ್ಮ ದೇಶದಲ್ಲಿ IT ಇಂಡಸ್ಟ್ರಿ ಯಾವ ರೀತಿ ಇದೆ, ಯಾವ ರೀತಿ ಗ್ರೋ ಆಗ್ತಾ ಇದೆ, IT ಇಂಡಸ್ಟ್ರಿ ಇರ್ಬೋದು. ಅಥವಾ ನೀವು ಯಾವುದೋ ಒಂದು ಬ್ಯಾಂಕಿಗೆ ಅಪ್ಲೈ ಮಾಡಬೇಕಂದ್ರೆ ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ಇಂಡಸ್ಟ್ರಿ ಹೇಗಿದೆ, ಯಾವ ರೀತಿ ಗ್ರೋ ಆಗ್ತಾ ಇದೆ, ಆ ವಿಷಯಗಳ ಬಗ್ಗೆ ನಾಲೆಜ್ ಇರಬೇಕು. ಇಂಡಸ್ಟ್ರಿ. ಆಮೇಲೆ ಅದರಲ್ಲಿ ನೀವು ಯಾವ ಕಂಪ್ನಿಗೆ ಜಾಬ್ ಅಪ್ಲೈ ಮಾಡಬೇಕಂತ ಮಾಡಿದ್ರೆ ಆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ನೀವು ಇನ್ಫೋಸಿಸ್ ಕಂಪ್ನಿ ಇಲ್ಲಿ ಒಂದು ಜಾಬ್ ಅಪ್ಲೈ ಮಾಡಬೇಕಂತ ಮಾಡಿದರೆ, ಇನ್ಫೋಸಿಸ್ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯ್ತು, ಯಾರು ಸ್ಟಾರ್ಟ್ ಮಾಡಿದರು, ಫೌಂಡರ್ಸ್, ಆ ಕಂಪ್ನಿ ಪ್ರಾಫಿಟ್ ಏನು, ಆ ಕಂಪ್ನಿ ಗ್ರೋತ್ ಏನು, ಆ ಕಂಪ್ನಿ USP ಏನು, ಆ ಕಂಪ್ನಿ ಅಚೀವ್ಮೆಂಟ್ ಏನು, ಇವೆಲ್ಲ ವಿಷಯಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ಬಿಫೋರ್ ಯು ಗೋ ಟು ದ ಕಂಪ್ನಿ ಫಾರ್ ದ ಇಂಟರ್ವ್ಯೂ ಆರ್ ಬಿಫೋರ್ ಯು ಪ್ರಿಪೇರಿಂಗ್ ದ ರೆಜ್ಯೂಮೆ. ದಿಸ್ ಈಸ್ ದ ಥರ್ಡ್ ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ನೀವು ರೆಜ್ಯೂಮೆ ರೆಡಿ ಮಾಡಬೇಕಂತಂದ್ರೆ ಆಮೇಲೆ ನೋಡಿರಿ, ರೆಜ್ಯೂಮೆ ಅನ್ನೋದು ಒಮ್ಮೆ ತಯಾರು ಮಾಡಿ ಅದನ್ನು ಪ್ರತಿ ವರ್ಷ ಉಪಯೋಗ ಮಾಡಬೇಕಂತಿಲ್ಲ. ನಿಮ್ಮ ರೆಜ್ಯೂಮೆ ಅಪ್ಡೇಟ್ ಆಗ್ತಾ ಇರಬೇಕು. ಈ ಒಂದು ಕಂಪ್ನಿಯಲ್ಲಿ ಇಂಟರ್ವ್ಯೂ ಕೊಡಬೇಕಾದ್ರೆ ಒಂದು ರೆಜ್ಯೂಮೆ, ಮತ್ತು ಬೇರೆ ಕಂಪ್ನಿ ಅಂದರೆ ಅದು ಸ್ವಲ್ಪ ಚೇಂಜಸ್ ಮಾಡಬೇಕು ಆ ಕಂಪ್ನಿಗೆ ಸೂಟ್ ಆಗುವ ಹಾಗೆ. ಈಗ ನೀವು ಯಾವ ಕಂಪ್ನಿಯಲ್ಲಿ ಯಾವ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಿ, ಆ ಜಾಬ್ನಲ್ಲಿ ಯಾವ್ಯಾವ ಏನೇನು ಡ್ಯೂಟೀಸ್ ಇರ್ತಾವೆ, ಏನೇನು ರೆಸ್ಪಾನ್ಸಿಬಿಲಿಟಿ ಇರ್ತಾವೆ, ಏನು ನಾಲೆಜ್ ಬೇಕು, ಏನು ಸ್ಕಿಲ್ ಬೇಕು, ಅವುಗಳನ್ನು ನೀವು ತಿಳ್ಕೊಬೇಕು. ನೀವೊಂದು ಬ್ಯಾಂಕಲ್ಲಿ ಕ್ಲರ್ಕಲ್ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾಯಿದ್ರೆ, ಕ್ಲರ್ಕ್ ಆಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಗೆ ಅವ್ನು ಏನೇನು ಕೆಲಸ ಮಾಡ್ತಾನೆ, ಅವ್ನಿಗೆ ಏನೇನು ರೆಸ್ಪಾನ್ಸಿಬಿಲಿಟಿ ಇರ್ತಾವೆ ಅವನ್ನೆಲ್ಲ ನೀವು ತಿಳ್ಕೊಂಡ್ರೆ ನಿಮಗೆ ರೆಜ್ಯೂಮೆ ಬರೆಯೋದು ಸರಳ ಆಕತಿ. ಅಲ್ಟಿಮೇಟ್ಲಿ ನೌಕರಿ ಪಡೆಯೋದು ಕೂಡ
ಸರ್ ಇಲ್ಲೊಂದು ಎಕ್ಸಾಂಪಲ್ ಕೂಡ. ಸೊ ನೀವಂದರೆ ಅಕೌಂಟೆಂಟ್ ಪೋಸ್ಟಿಗೆ ನೀವೇನಾದರೂ ಅಪ್ಲೈ ಮಾಡಬೇಕಂತಂದ್ರೆ ಒಬ್ಬ ಅಕೌಂಟೆಂಟಾಗಿ ಏನೇನು ಕೆಲಸ ಮಾಡ್ತಾರೆ ನೋಡ್ರಿ. ಸೊ ಪ್ರಿಪೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಅಸಿಸ್ಟಿಂಗ್ ಇನ್ ಪ್ರಿಪೇರಿಂಗ್ ಬಜೆಟ್, ಇಶ್ಯೂ ಪರ್ಚೇಸ್ ಆರ್ಡರ್ಸ್ ಟು ಸಪ್ಲೈಯರ್ಸ್, ರಿಜಿಸ್ಟರ್ ಸಪ್ಲೈಯರ್ಸ್, ಪ್ರಿಪೇರ್ ಡೈಲಿ ವೀಕ್ಲಿ ಪೇಮೆಂಟ್ ಸ್ಕೆಡ್ಯೂಲ್, ಪ್ರೊಸೆಸ್ ಆಫ್ ಸ್ಟಾಫ್ ಎಕ್ಸ್ಪೆನ್ಸಸ್, ಡೀಲ್ ವಿತ್ ಪರ್ಚೇಸ್ ಎನ್ಕ್ವೈರ್ಸ್. ಸೊ ಈ ರೀತಿ ಒಬ್ಬ ಅಕೌಂಟೆಂಟ್ ಮಾಡುವಂಥ ಕೆಲಸಗಳು. ಸೊ ನೀವು ಅಕೌಂಟೆಂಟ್ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಬ್ಬ ಅಕೌಂಟೆಂಟ್ ಏನೇನು ಕೆಲಸ ಮಾಡ್ತಾನೆ ಅನ್ನೋದು ನೀವು ತಿಳ್ಕೊಂಡ್ರೆ ರೆಜ್ಯೂಮೆ ಬರಲಿಕ್ಕೆ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅಥವಾ ನೀವು ಸೇಲ್ಸ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರ, ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ಏನೇನು ವರ್ಕ್ ಮಾಡ್ತಾ ನೋಡ್ರಿ. ಸೊ ಹಿ ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ದ್ಯಾಟ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ವಿಲ್ ಕನೆಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ಆನ್ಸರಿಂಗ್ ದೇರ್ ಕ್ವಶನ್ಸ್, ಪ್ರೊವೈಡಿಂಗ್ ವ್ಯಾಲಿಡ್ ಆ್ಯಂಡ್ ಕಂಪ್ಲೀಟ್ information to the customer. So building suitable relationship of trust with the customer. ಸೊ ಈ ರೀತಿ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಅವ ಏನೇನು ಡ್ಯೂಟೀಸ್ ಮಾಡ್ತಾನೆ ಅದನ್ನು ನೀವು ತಿಳ್ಕೊಂಡ್ರೆ ರೆಜ್ಯೂಮೆ ಬರಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಗೊತ್ತಾಯ್ತಲ್ಲ ಅಂದ್ರೇನು, ನೀವು ಯಾವ ಪೋಸ್ಟಿಗೆ ಯಾವ ಜಾಬಿಗೆ ಅಪ್ಲೈ ಮಾಡ್ಬೇಕಂತ ಮಾಡಿರಿ ಆ ಜಾಬ್ನಲ್ಲಿರುವಂಥ ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ಆಮೇಲೆ ಆ ಜಾಬ್ ಪರ್ಫಾರ್ಮ್ ಮಾಡಲಿಕ್ಕೆ ನಮ್ಗೆ ಏನೇನು ನಾಲೆಜ್ ಬೇಕು, ಏನೇನು ಸ್ಕಿಲ್ಸ್ ಬೇಕು ಅವುಗಳನ್ನು ನಾವು ತಿಳಿದುಕೊಂಡಿರಬೇಕು. ಈಗ ನಾವು ಏನು ಹೇಳ್ರಿ, ರೆಜ್ಯೂಮೇಲಿ ಏನೇನು ಇರ್ತಾವೆ, ಕಂಟೆಂಟ್ಸ್ ಆಫ್ ರೆಜ್ಯೂಮೆ. ಸೊ ಒಂದೊಂದು ಹೇಳ್ತೀನಿ ನೋಡ್ರಿ. ಮೊದಲೇದು ಹೆಡ್ಡಿಂಗ್. ಸೊ ನಿಮ್ದು ರೆಜ್ಯೂಮೆ ಐತೆ ನೋಡ್ರಿ, ಅದರಲ್ಲಿ ಹೆಡ್ಡಿಂಗ್ ಎಸ್ಪೆಷಲಿ ಲೆಫ್ಟ್ ಸೈಡ್ ನೀವೇನು ಬರಿಬೇಕಂದ್ರೆ ನೇಮ್, ಅಡ್ರೆಸ್, ಇಮೇಲ್ ಐ ಡಿ, ಕಾಂಟ್ಯಾಕ್ಟ್ ನಂಬರನ್ನು ಬರಿಬೇಕು. ಎರಡನೇ ಪಾಯಿಂಟ್ ಕರಿಯರ್ ಅಬ್ಜೆಕ್ಟಿವ್. ಸೆಕೆಂಡ್ ಪಾಯಿಂಟ್ ಅಬ್ಜೆಕ್ಟಿವ್ ಅಂತೇಳಿ ಬರೀತಾರೆ ನೋಡ್ರಿ, ಕರಿಯರ್ ಅಬ್ಜೆಕ್ಟಿವ್. ಸೊ ಇಲ್ಲಿ ವಿಶೇಷವಾಗಿ ನೀವು ಯಾವುದ್ರ ಮೇಲೆ ಸ್ಟ್ರೆಸ್ ಕೊಡಬೇಕಂದ್ರೆ ಹೂ ಐ ಆಮ್, ವಾಟ್ ಐ ವಾಂಟ್ ಟು ಬಿ, ಹೌ ಐ ವಿಲ್ ಕಾಂಟ್ರಿಬ್ಯೂಟ್ ಟು ದ ಕಂಪ್ನಿ ಸಕ್ಸಸ್ಫುಲ್. ಸೊ ಈ ರೀತಿ ಕಂಪ್ನಿ ಸಕ್ಸಸ್ ಆಗಲಿಕ್ಕೆ ನಾನು ಏನು ಮಾಡ್ತೇನೆ, ಸೊ ನಿಮ್ಮ ಬಗ್ಗೆ ಒಂದು ವಿಷಯಗಳನ್ನ ಒಂದು 2-3 ಲೈನಲ್ಲಿ ಬರೀಬೇಕು. ಅಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದೆ, ಅಂದರೆ ಟು ಅಬ್ಟೇನ್ ಅ ಪೊಸಿಷನ್ ದಟ್ ವಿಲ್ ಅಲೌ ಮೀ ಟು ಯುಟಿಲೈಸ್ ಮೈ ಟೆಕ್ನಿಕಲ್ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಲರ್ನ್, ಮೇಕಿಂಗ್ ಆ್ಯನ್ ಆರ್ಗನೈಸೇಷನ್ ಸಕ್ಸಸ್ಫುಲ್. ಸೊ ಈ ರೀತಿ ನೀವೇನಾಗಬೇಕಂತ ಮಾಡಿರಿ, ನಿಮ್ಮಿಂದ ಕಂಪ್ನಿಗೆ ಯಾವ ರೀತಿ ಬೆನಿಫಿಟ್ ಆಗ್ತದೆ ಅನ್ನೋದನ್ನು ಒಂದು 2-3 ಲೈನಲ್ಲಿ ಬರಿಬೇಕು. ಇದು ಕರಿಯರ್ ಅಬ್ಜೆಕ್ಟಿವ್. ಸೊ ನೆಕ್ಸ್ಟ್ ಪಾಯಿಂಟ್ ಕ್ವಾಲಿಫಿಕೇಷನ್, ಥರ್ಡ್. ಸೊ ಕ್ವಾಲಿಫಿಕೇಷನ್ ವಿಶೇಷವಾಗಿ ನೀವು ಏನಂತ ಹೇಳಿದ್ರೆ ಡಿಸೆಂಡಿಂಗ್ ಆರ್ಡರ್ದಲ್ಲಿ ಬರಬೇಕು. ಸೊ ಫಸ್ಟ್ಗೆ ನೀವು ರೀಸೆಂಟ್ಲಿ ಕಂಪ್ಲೀಟ್ ಮಾಡಿದಂಥ ಕೋರ್ಸ್, ಸೊ MBA MCom ಇರ್ಬೋದು, ಆನಂತರ BBA BCom BA BSc ಇರ್ಬೋದು, ಆಮೇಲೆ 12th, ಆಮೇಲೆ SSLC. ಸೊ SSLC ಮಟ್ಟ ನಾವು ಬರಿಬೋದು. ಸೊ ಇದರಲ್ಲಿ ನೀವು ಈ ರೀತಿ ಕಾಲಮ್ ಹಾಕಿ ಬರೆದ್ರೆ ಭಾಳ ಚಲೋ. ಯಾವ ರೀತಿ ಅಂದರೆ ಸ್ಕೂಲು, ಕಾಲೇಜ್ ಎಲ್ಲಿ ಕಂಪ್ಲೀಟ್ ಮಾಡಿದ್ರಿ, ಯಾವ ಬೋರ್ಡ್, ಇಯರ್ ಆಫ್ ಪಾಸಿಂಗ್, ಪರ್ಸಂಟೇಜ್. ಸೊ ಈ ರೀತಿ ಕಾಲಮ್ದಲ್ಲಿ ನೀವು ಕ್ವಾಲಿಫಿಕೇಷನ್ ಬರಿಬೇಕು. ನಾಲ್ಕನೇ ಪಾಯಿಂಟ್ ಪ್ರೊಜೆಕ್ಟ್. ಸೊ ನೀವು ನಿಮ್ಮ ಕೋರ್ಸ್ ಕಂಪ್ಲೀಟ್ ಮಾಡೋ ಮುಂದೆ ಏನಾದರೂ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ, ಎಸ್ಪೆಷಲಿ BBA MBA ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ಮಾಡ್ತಾರೆ ನೋಡ್ರಿ, ಆ ಪ್ರಾಜೆಕ್ಟ್ ಬಗ್ಗೆ ಬರೀಬೇಕು. ಸೊ ಸಮ್ರಿ ಆಫ್ ದ ಪ್ರಾಜೆಕ್ಟ್ ಆರ್ ಇಂಟರ್ನ್ಶಿಪ್ ಅಂಡರ್ಟೇಕನ್ ವಿತ್ ಡಿಟೇಲ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಡ್ಯೂರೇಷನ್ ಅದ್ರ ಬಗ್ಗೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟೆ ನೋಡ್ರಿ. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಆನ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಟ್ ಮೋರ್ ಧಾರವಾಡ. ಈ ರೀತಿ ನೀವು ಎಲ್ಲಿ ಪ್ರಾಜೆಕ್ಟ್ ಮಾಡಿರಿ ಅದ್ರ ಬಗ್ಗೆ ಡಿಟೇಲ್ ಮಾಹಿತಿಯನ್ನು ನೀವು ಬರೀಬೇಕು. ಸೊ 5ನೇ ಪಾಯಿಂಟ್ ಟ್ರೈನಿಂಗ್. ಸೊ ನೀವೇನಾದರೂ ಬೇರೆ ಟ್ರೈನಿಂಗ್ ಆದರೂ ಪಡೆದಿದ್ರೆ ಅದನ್ನು ಕೂಡ ನಿಮ್ಮ ರೆಸ್ಯೂಮೇಲೇ ಬರೀಬೇಕು. ಸೊ ಫಾರ್ ಎಕ್ಸಾಂಪಲ್ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇರ್ಬೋದು, ಟ್ರೈನಿಂಗ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಟ್ರೈನಿಂಗ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್. ಈ ರೀತಿ ನೀವು ಟ್ರೈನಿಂಗ್ ಏನಾದರೂ ಪಡೆದಿದ್ರೆ ಅದನ್ನು ಕೂಡ ನೀವು ರೆಸ್ಯೂಮೇಲಿ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಕಂಪ್ಯೂಟರ್ ಸ್ಕಿಲ್. ಸೊ ಕಂಪ್ಯೂಟರ್ ರಿಲೇಟೆಡ್ ನೀವು ಯಾವ್ಯಾವ ಏನು ಹೇಳ್ರಿ ಕೋರ್ಸ್ ಕಂಪ್ಲೀಟ್ ಮಾಡಿರಿ, ಏನೇನು ನಾಲೆಜ್ ಇದೆ. ಸೊ ಫಾರ್ ಎಕ್ಸಾಂಪಲ್ C++, MS ಆಫೀಸ್, ಇಂಟರ್ನೆಟ್ ಎಟ್ಸೆಟ್ರಾ. ಸೊ ಈ ರೀತಿ ಕಂಪ್ಯೂಟರ್ ರಿಲೇಟೆಡ್ ನಿಮಗಿರುವಂಥ ನಾಲೆಜನ್ನು ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರೊಫೆಷ್ನಲ್ ಸ್ಕಿಲ್ಸ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಿರ್ತಿರಲ್ಲ ಆ ಜಾಬಿಗೆ ಹೆಲ್ಪ್ ಆಗುವಂಥ ಸ್ಕಿಲ್ಸ್. ಸೊ ನೀವು ಅಕೌಂಟೆಂಟ್ ಜಾಬಿಗೆ ಅಪ್ಲೈ ಮಾಡ್ತಾಯಿದ್ರೆ ಸೊ ನಿಮಗೆ ಯಾವ್ಯಾವ ಸ್ಕಿಲ್ಸ್ ಅದಾವೆ ಆ ಸ್ಕಿಲ್ಸ್ ಆ ಜಾಬಿಗೆ ಸೂಟ್ ಆಗುವಂಥವನ್ನ ನೀವು ಬರಿಬೇಕು. ಸೊ ಪ್ರೊಫೆಷ್ನಲ್ ಸ್ಕಿಲ್ಸ್ ಅನ್ನೋದನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್ ನೀವೇನು ಹೇಳ್ರಿ, ಕ್ಯಾಲ್ಕುಲೇಟಿಂಗ್ ಇರ್ಬೋದು, ಅಕ್ಯುರೇಸಿ ಇರ್ಬೋದು, ಅನಲೈಸಿಂಗ್ ಇರ್ಬೋದು, ಅಥವಾ ನೀವು ಇನ್ ಜನರಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರ್ಬೋದು. ಸೊ ಈ ರೀತಿ ಸ್ಕಿಲ್ಸ್ಗಳನ್ನು ಕೂಡ ನೀವು ಇದರಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಅವಾರ್ಡ್ಸ್ ಆ್ಯಂಡ್ ಅಚೀವ್ಮೆಂಟ್. ಸೊ ನೀವು ಏನಾದರೂ ಅವಾರ್ಡ್ಸ್ ಪಡೆದಿದ್ರೆ ಸ್ಕೂಲಲ್ಲಿ, ಕಾಲೇಜ್ನಲ್ಲಿ, ಅಥವಾ ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ಅವರು ಕೂಡ ಇದರಲ್ಲಿ ಬರೀಬೇಕು. ಸೊ ನೀವು ಸ್ಪೋರ್ಟ್ಸ್ನಲ್ಲಿ ಅಚೀವ್ಮೆಂಟ್ ಮಾಡಿದ್ರು ಕೂಡ ಬರಿಬೋದು. ಸೊ ನೆಕ್ಸ್ಟ್ 9th ಪಾಯಿಂಟ್, ಇಲ್ಲಿ ಪರ್ಸ್ನಲ್ ಡೇಟಾ. ಇಲ್ಲಿ ನಿಮ್ಮ ಹೆಸರು, ನೇಮ್, ಡೇಟ್ ಆಫ್ ಬರ್ತ್, ಲ್ಯಾಂಗ್ವೇಜಸ್ ನೋನ್, ಹಾಬೀಸ್. ಸೊ ಹಾಬೀಸು ಕೂಡ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದಿರಲ್ಲ ಅದಕ್ಕೆ ರಿಲೇಟ್ ಇದ್ರೆ, ಅದಕ್ಕೆ ಸೂಟ್ ಆಗ್ತಾ ಇದ್ರೆ, ಅದಕ್ಕೆ ಏನಾದ್ರು ಲಿಂಕ್ ಇದ್ರೆ ಅವ್ನು ಬರೆದ್ರೆ ಚಲೋ. ಓಕೆ. ಆಮೇಲೆ ಹಾಬೀಸ್ ಬಗ್ಗೆ ನೀವು ಭಾಳ ಕೇರ್ಫುಲ್ ಆಗಿರ್ಬೇಕು. ನೀವು ಯಾವ ಹಾಬೀಸ್ ಹೇಳ್ತಿರಲ್ಲ ಅದ್ರ ಮೇಲೆ ಕ್ವಶನ್ಸನ್ನು ಕೂಡ ಕೇಳ್ತಾರೆ ಇಂಟರ್ವ್ಯೂದಲ್ಲಿ. ಸೊ ನೆಕ್ಸ್ಟ್ ರೆಫರೆನ್ಸ್. ಸೊ ನೀವು ಯಾವುದೋ ಒಂದು ಕಂಪ್ನಿ ನೀವು ಸೆಲೆಕ್ಟ್ ಆದ್ರಿ ಅಂತಂದರೆ ಸೊ ನಿಮ್ಮ ಬಗ್ಗೆ ಮಾಹಿತಿ ಪಡಿಬೇಕಾರ. ಸೊ ನೀವು ಹೆಂಗಿದ್ರಿ, ಹೌ ವಾಸ್ ಯುವರ್ ಕ್ಯಾರೆಕ್ಟರ್. ಸೊ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ರೆಫರೆನ್ಸ್ ಕೊಡಬೇಕು. ಸೊ ನಿಮ್ಮದು ಫಸ್ಟ್ ಜಾಬ್ ಆಗಿರೋದ್ರಿಂದ ನೀವು ಕಾಲೇಜದ್ದು
ಏನು ಹೇಳ್ರಿ ಪ್ರಿನ್ಸಿಪಲ್ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಅಥವಾ HOD ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಅದನ್ನು ಕೊಡ್ಬೋದು. ಅಥವಾ ನಿಮ್ದು 2ನೇ ಜಾಬ್ ಆಗಿದ್ದರೆ ನೀವು ಹಿಂದೆ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ ಆ ಕಂಪ್ನಿ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಸೊ ಕೊನೆಯದು ಡಿಕ್ಲರೇಷನ್. ಸೊ ಲಾಸ್ಟ್ ಡಿಕ್ಲೇರಿಂಗ್ ದ್ಯಾಟ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ದ ರೆಸ್ಯೂಮೆ ಆರ್ ಟ್ರೂ. ಸೊ ನಾ ಮೇಲೆ ಕೊಟ್ಟಂಥ ಎಲ್ಲ ಮಾಹಿತಿಗಳು ಟ್ರೂ ಅದಾವ ಅಂತೇಳಿ ನೀವು ಹೇಳಬೇಕು. ಸೊ ಇಷ್ಟು ನೀವು ರೆಸ್ಯೂಮೆಯಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ನಿಮ್ದು ರೆಸ್ಯೂಮೆ ಪರ್ಫೆಕ್ಟ್ ಆಗ್ತದೆ ನೋಡಿರಿ. ಥ್ಯಾಂಕ್ ಯು.